ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಸಿನಿಮಾ ನಿರ್ಮಾಪಕ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಗಳಿಗಾಗಿ ತನ್ನ ಪತ್ನಿಯನ್ನೇ ಕಿಡ್ನ್ಯಾಪ್ ಮಾಡಿಸಿದ ಪತಿ. ಕಿರುತೆರೆ ನಟಿ ಚೈತ್ರ ಅಪಹರಿಸಿದ್ದು ಆಕೆಯ ಪತಿ ಹರ್ಷವರ್ಧನ್. ಸ್ಯಾಂಡಲ್ವುಡ್ ನಿರ್ಮಾಪಕನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ವರ್ಧನ್ ಸಿನಿಮಾಸ್ ಕಂಪನಿ ಮಾಲೀಕ ಮತ್ತು ನಿರ್ಮಾಪಕ. ಕೆಲವು ಸೀರಿಯಲ್ 2023ರಲ್ಲಿ ಪ್ರೀತಿಸಿ ನಟಿ ಚೈತ್ರ ಮದುವೆ ಆಗಿದ್ದ ಹರ್ಷವರ್ಧನ್ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಇತ್ತೀಚೆಗೆ ಜಗಳವಾಗಿ ಪ್ರತ್ಯೇಕ ವಾಸ ಇದ್ದರು ದಂಪತಿ. ಜಗಳದ ನಂತರ ಮಗುವನ್ನು ತನ್ನ ಬಳಿಯೇ ಇಟ್ಕೊಂಡಿದ್ರು ನಟಿ ಚೈತ್ರ. ಮಗಳನ್ನು ಪಡೆಯೋದಕ್ಕೆ ಪತ್ನಿಯನ್ನು ಅಪಹರಿಸಿದ್ದ ಪತಿ ಅನ್ನುವಂಥದ್ದು ಆರೋಪ. ಮಗಳಿಗೋಸ್ಕರ ಪತ್ನಿಯನ್ನು ಕಿಡ್ನ್ಯಾಪ್ ಮಾಡಿದಂಥದ್ದು. ಈಗ ದೂರು ದಾಖಲಾಗಿದೆ. ದೂರ ಆದಮೇಲೆ ಎಫ್ಐಆರ್ ಕೂಡ ಆಗಿದೆ. ಈತ ನಿರ್ಮಾಪಕ ಹರ್ಷವರ್ಧನ್ ಅಂತ ಕೆಲವೊಂದು ಸೀರಿಯಲ್ ಸಿನಿಮಾಗಳಲ್ಲಿ ಕೆಲಸ ಮಾಡಿರೋದು. ಆಮೇಲೆ ಆಕೆ ಚೈತ್ರ ಕೂಡ ಕೆಲ ಸೀರಿಯಲ್ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. 2023ರಲ್ಲಿ ಇವರ ಮದುವೆ ಆಗಿತ್ತು. ಆದರೆ ಆ ಮಗುವಿನ ಆಸೆಗಾಗಿ ಆ ಹರ್ಷವರ್ಧನ್ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡಿಸಿರುವ ಆರೋಪ. ಸ್ನೇಹಿತನ ಮೂಲಕ ಶೂಟಿಂಗ್ ಅಂತ ಕರೆಸಿ ಪತ್ನಿಯನ್ನು ಕಿಡ್ನ್ಯಾಪ್ ಮಾಡಿರೋದು. ಮೈಸೂರು ರಸ್ತೆ ಬಳಿ ನಟಿ ಚೈತ್ರಾಳನ್ನು ಅಪಹರಿಸಿದ್ದ ಈ ಆರೋಪಿ ಪತ್ನಿ ಅಪಹರಣಕ್ಕೆ ಕೌಶಿಕ್ ಎಂಬಾತನಿಗೆ 20,000 ರೂಪಾಯಿ ಅಡ್ವಾನ್ಸ್ ಕೂಡ ಮಾಡಿದ್ದಂತೆ. ಬಳಿಕ ಮಗುವನ್ನು ನೀಡುವಂತೆ ಪತ್ನಿಯ ತಾಯಿಗೆ ಕರೆ ಮಾಡಿ ಹೇಳಿರೋದು. ಸದ್ಯ ಬ್ಯಾಟರಾಯನಪುರ ಠಾಣೆಗೆ ಚೈತ್ರಾ ಕುಟುಂಬ ದೂರನ್ನು ಕೊಟ್ಟಿದ್ದಾರೆ. ಹರ್ಷವರ್ಧನ್ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ ಪೊಲೀಸರು. ಸ್ನೇಹಿತನ ಮೂಲಕ ಪತ್ನಿಯನ್ನು ಕಿಡ್ನ್ಯಾಪ್ ಮಾಡಿಸ್ಬಿಟ್ಟು ಮಗು ಕೊಡಿ ಅಂತ ಕೇಳಿ ಇವೆಲ್ಲ ಆಗಿರೋದು. ಪುಟ್ಟ ಮಗು, ಆತನಿಗೆ ಆಸೆ ಇತ್ತು, ಮಗು ಇದ್ರ ಆಸೆ. ಅದು ನೀವು ಕೋರ್ಟಲ್ಲಿ ಡಿಸೈಡ್ ಮಾಡ್ಕೋಬೋದಾಗಿತ್ತು. ಡೈರೆಕ್ಟಾಗಿ ವಿಚ್ಛೇದನ ಪಡ್ಕೊಂಡು ಮಗು ಯಾರ ಜೊತೆ ಇರಬೇಕು ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡ್ತಾ ಇತ್ತು. ಬಟ್ ಈ ಕೆಲಸ ಕಾನೂನು ಬಾಹಿರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ದೂರಿನ ಸಾರಾಂಶ ಏನು ಅಂತ ಈತನ ವಿರುದ್ಧ? ಅರವಿಂದ್, ಹರ್ಷವರ್ಧನ್ ಮತ್ತೆ ಚೈತ್ರ ಅಂತ ಹೇಳಿದ್ದಾರೆ. ಇವರಿಬ್ರು ಕೂಡ ಸೀರಿಯಲ್ ನಟ ನಟಿಯರಾಗಿದ್ದು ನಂತರದಲ್ಲಿ ಒಂದೆರಡು ಸಿನಿಮಾಗಳನ್ನು ಕೂಡ ಮಾಡಿರ್ತಾರೆ. ಅದಾದ ನಂತರದಲ್ಲಿ 2023ರಲ್ಲಿ ಮದುವೆ ಆಗಿದ್ರು. ಮದುವೆ ಆದ ನಂತರದಲ್ಲಿ ಅವರಿಗೆ 1.5 ವರ್ಷದ ಹೆಣ್ಮಗು ಕೂಡ ಇದೆ. ಆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಅವ್ರೀಗ ಸದ್ಯಕ್ಕೆ ಬೇರೆ ಬೇರೆಯಾಗಿ ವಾಸವಾಗಿದ್ರು. ಆದ್ರೂ ಕೂಡ ಈ ಹರ್ಷವರ್ಧನ್ ಏನಿದ್ರು ಅವ್ರಿಗೆ ತನ್ನ ಮಗು ತನ್ನ ಬಳಿಯಲ್ಲಿ ಇರಬೇಕು ಅಂತ ಅವರ ಹಠಕ್ಕೆ ಬಿದ್ದಿದ್ರು. ಹಾಗಾಗಿ ತನ್ನ ಮಗುವನ್ನು ನೋಡೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು ಕೂಡ ಮಗುವನ್ನ ಚೈತ್ರ ಬಳಿ ಇದ್ದಂತ ಮಗುವನ್ನು ನೋಡಕ್ಕೆ ಪತಿಗೆ ಬಿಟ್ಟಿರ್ಲಿಲ್ಲ. ಬದಲಾಗಿ ಅವರು ಬೆಂಗಳೂರಿಂದ ಮಗುವನ್ನ ತನ್ನ ಅಮ್ಮನ ಮನೆ ಮೈಸೂರಿಗೆ ಕರ್ಕೊಂಡೋಗಿ ಬಿಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ಹರ್ಷವರ್ಧನ್ ಏನಿದ್ರು ಆ ಹರ್ಷವರ್ಧನ್ ಅವರ ಫ್ರೆಂಡ್ ಕೌಶಿಕ್ ಎಂಬುವರ ಮುಖಾಂತರ ಆ ಒಂದು ಸಿನಿಮಾದು ಒಂದು ಚಿತ್ರೀಕರಣದ ಮಾತುಕತೆ ಇದೆ ಅಂತೇಳಿ ಚೈತ್ರಾಗೆ ಕರೆ ಮಾಡಿ ಚೈತ್ರವನ್ನ ಮೈಸೂರು ರೋಡ್ಗೆ ಕರೆದು ಅವರು ಆಕೆಯನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿ ಕೂಡಿ ಹಾಕಿದ ನಂತರದಲ್ಲಿ ಹರ್ಷವರ್ಧನ್ನೇ ಆಕೆ ಅತ್ತೆಗೆ ಫೋನ್ ಮಾಡಿ, ನಿಮ್ಮ ಮಗಳನ್ನ ಈ ರೀತಿಯಾಗಿ ಕಿಡ್ನಾಪ್ ಮಾಡಲಾಗಿದೆ, ನನ್ನ ಮಗುವನ್ನು ನನ್ನ ಹತ್ರ ತಂದು ಬಿಟ್ರೆ ಅಷ್ಟೇ ನಿನ್ನ ಮಗಳನ್ನ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿ ಅವ್ರು ಫೋನ್ ಮಾಡಿ ಕೂಡ ಹೇಳಿದ್ರು. ಈ ಸಂಬಂಧಪಟ್ಟ ಹಾಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆ ಪೊಲೀಸರು ಕೂಡ ಕಾರ್ಯಾಚರಣೆಗೆ ಇಳಿದು ಆ ಕೌಶಿಕ್ ಬಳಿ ಏನ್ ಕಿಡ್ನಾಪ್ ಮಾಡಿದ್ರು ಚೈತ್ರನ್ ಅವರನ್ನು ಕೂಡ ಬಿಡಿಸ್ಕೊಂಡ್ ಬಂದಿರುವಂತದ್ದು. ಈತನ ವಿರುದ್ಧ ಕೂಡ ಈತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಇದು ಕೌಟುಂಬಿಕ ಕಲಹ ಅನ್ನೋದು ಗೊತ್ತಾಗುತ್ತೆ. ನಂತರದಲ್ಲಿ ಇಬ್ರು ಕೂಡ ನಾವು ಪರಸ್ಪರ ಮಾತಾಡ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸ್ಕೋತೀವಿ ಅಂತ ಕೂಡ ಪೊಲೀಸರು ಬಳಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈಗ ಕಿಡ್ನಾಪ್ ಪ್ರಕರಣ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಆ ಪೊಲೀಸರು ಕೂಡ ಒಂದಷ್ಟು ವಿಚಾರಣೆ ಮಾಡಿ ಮತ್ತೆ ನೋಟಿಸ್ ಕೊಟ್ಟಂತ ವೇಳೆ ಬರಬೇಕು ಅಂತ ಈಗ ಏನು ಹರ್ಷವರ್ಧನ್ ಏನಿದಾನೆ ಅವ್ರನ್ನ ಬಿಟ್ಟು ಕಳಿಸಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ.